ನಿಂತ್ಕೊಳ್ಳೋ, ಯಾಕೋ ಇಷ್ಟು ಬೇಗ ಎದ್ಬಿಟ್ಟೆ? ಅಯ್ಯೋ ಸಾಕಮ್ಮ, ನಂಗೆ ಹೊಟ್ಟೆ ಅಡಿಗೆ ಬಿಸಿ ಬಿಸಿ ಆಗಿದೆ, ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಳ್ಳೋ. ಹೊಟ್ಟೆ ಫುಲ್ ಆಗೋಗಿದೆ ಅಮ್ಮ, ನನಗೆ ಬೇಡ. ಏಯ್, ಬುಕ್ ಇಟ್ಕೊಂಡ್ ಮೊಬೈಲ್ ನೋಡವಳೆ. ಊಟ ಆಯ್ತು ತಾನೇ? ಹೋಗ್ ಬಿತ್ಕೋ ಹೋಗು. ಅಪ್ಪ ಬಂದಾಗ ಊಟ ಬಡಿಸು ಅಂತ ಅಕ್ಕ ಕಾಲ್ ಮಾಡಿ ಹೇಳಿದಾಳಮ್ಮ. ಅದಕ್ಕೆ ಅಪ್ಪ ಬಂದ್ಮೇಲೆ ಊಟ ಬಡಿಸಿ ನಾನು ಆಮೇಲೆ ಮಲ್ಕೋತೀನಿ. ಗಂಡನ್ ಮನೆಗೆ ಹೋದ್ರು ಅವಳು ಕೆಟ್ಟ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಊಟ ಆದ್ಮೇಲೆ ಟ್ಯಾಬ್ಲೆಟ್ ಕೊಡೋದು ಕೆಟ್ಟ ಬುದ್ಧಿನೇನಮ್ಮ? ಅಮ್ಮ, ಅಪ್ಪನ ಆರೋಗ್ಯದ ಬಗ್ಗೆ ಅಕ್ಕಂಗೆ ಗಮನ ಇದೆ, ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶನೂ ಇದೆ. ಅಲ್ವೋ, ನಿಮ್ಮ ಅಕ್ಕ ನನ್ನನ್ನು ಏನ್ ಅನ್ಕೊಂಡಿದ್ದಾಳೋ? ಟ್ಯಾಬ್ಲೆಟ್ ಕೊಡು, ಊಟ ಬಡಿಸು ಅಂತ ಎಲ್ಲ ಇವಳು ಹೇಳಿದ್ರೆ ನಾನು ಯಾಕಿರ್ಬೇಕು ಈ ಮನೇಲಿ? ನಾನೇ ನಿಮ್ಮಪ್ಪನ್ ಚೆನ್ನಾಗಿ ನೋಡ್ಕೊಳಲ್ವಾ? ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಲ್ವಾ? ಅವಳು ಇಲ್ದೇ ಇದ್ರೆ ನಾನು ಊಟನೇ ಹಾಕಲ್ಲ ಅನ್ನೋ ತರ ನಾಟಕ ಮಾಡಿದ್ರೆ ಮೈಯೆಲ್ಲ ಉರಿದೋಗುತ್ತೆ. ಇವತ್ತವಳಿಗೆ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭಾಮನೆ ಅಲ್ಲ. ಏಯ್, ಫೋನ್ ಎಲ್ಲೇ? ಏಯ್, ಕೊಡ ಫೋನ್ ಕೊಡ. ಅಮ್ಮ ಇರಮ್ಮ, ಅಕ್ಕ ಇದ್ದಾಗ ಅಪ್ಪನ ಹೇಗ್ ನೋಡ್ಕೋತಿದ್ಲೋ ಅದೇ ತರ ನಮೃತಂಗ್ ನೋಡ್ಕೊಳಕ್ ಹೇಳಿದಾಳ ಅಷ್ಟೇ. ಕಾಮೇಲೆ ಕಣ್ಣೋರಿಗೆ ಕಾಣೋದೆಲ್ಲ ಹಳದಿ ಅನ್ನಂಗೆ ನಿನಗೆಲ್ಲದಲ್ಲೂ ತಪ್ಪೇ ಕಾಣುತ್ತೆ. ಏಯ್, ನಿಮ್ಮಿಬ್ರಿಗೂ ಅಪ್ಪ ಆಗೋಕ್ ಮುಂಚೆ ನನಗವರು ಗಂಡ ಆಗಿದ್ದು. ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನಿಮ್ಗಳ ಹತ್ರ ಕಲಿಬೇಕಾಗಿಲ್ಲ ನಾನು. ಏಯ್, ಏನೇ ಇನ್ನು ಮುಖ ನೋಡ್ತಾ ಇದ್ಯಾ? ಹೋಗೆ ಬಿದ್ಕೋ, ಹೋಗು ಅಂದೆ. ನಿನಗ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೋಗ್ ಬಿದ್ಕೊಳ್ಳೋ. ಅಯ್ಯೋ ಅಮ್ಮ, ಹುಟ್ಟಿದಾಗೇನು ವಾಟರ್ ಕಪ್ಪೆ ನುಂಗಿದ್ಯಾ? ಯಾವಾಗ ನೋಡು ವಟ 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 ಹೋಗೋ, ಬಾಯಿ ಮುಚ್ಕೊಂಡು ಬಿದ್ಕೊಳ್ಳೋ. ಊರೆಲ್ಲ ಮಾತಾಡ್ತಾನೆ. ಎಲ್ಲಿ ಹೋದ್ರು ಇವ್ರು? ಯಾವಾಗ್ಲೂ ಸಪ್ತಮಿ ಅಂತ ಕನ್ವರ್ಸೋ ಇವ್ರನ್ನ ಸತ್ಯಭಾಮ ಅಂತ ಕನ್ವರ್ಸೋ ಹಾಗೆ ಮಾಡ್ಬೇಕು. ಎಲ್ಲಿ ಹೋದ್ರು ನನ್ ಹಿಂದಿಂದೇನೆ ಸುತ್ತೋ ತರ ಮಾಡ್ಬೇಕು. ಪ್ರೀತಿ ತೋರ್ಸೋ ತರ ನಾಟಕ ಮಾಡಿ ನನ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡ್ಬೇಕು. ಆಗ್ಲೇ ನಮ್ ಕಿಟ್ಟಿ ನಮ್ರತಾ ಕಡೆಗೂ ಏನಾದ್ರೂ ದುಡ್ಡು ಕಾಸು ಅಂತ ಕೊಡ್ತಾರೆ. ಮಾಡ್ತೀನಿ ತಡಿ ಇವ್ರಿಗೆ. ರೀ, ಈಗ ಬಂದ್ರಾ? ಬನ್ನಿ ಕೂತ್ಕೊಳ್ರಿ. ಅಲ್ಲ ರೀ, ಯಾಕ್ರಿ ಇಷ್ಟ ಲೇಟು? ಎಲ್ಲಿ ಹೋಗಿದ್ರಿ? ಸೀರೆನಾ? ಎಲ್ಲಿ ತೋರ್ಸಿ. ಸೀರೆ? ಅಯ್ಯೋ, ಎಷ್ಟ್ ಚೆನ್ನಾಗಿದೆ ರೀ ಕಲರು. ವಾವ್, ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ರೀ. ಚೆನ್ನಾಗಿದೆ ರೀ. ಎಷ್ಟು ಸೀರೆ ತಂದಿದ್ದೀರಾ? 1 2 3 4 10 ಸೀರೆ ಇದೆ. ಅಯ್ಯೋ, 10 ಸೀರೆನಾ? ಅಯ್ಯೋ, ಕಲರು ಡಿಸೈನು ಎಲ್ಲ ಎಷ್ಟು ಚೆನ್ನಾಗಿದೆ ರೀ. ಇದನ್ನ ನಾನು ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಲ್ವಾ? ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನನಗೋಸ್ಕರ ಅಂತ ಇಷ್ಟೆಲ್ಲ ಸೀರೆ ತಂದಿದ್ದೀರಾ? ಇದ್ರಲ್ಲಿ ನಾನು ಯಾವ್ದು ಬೇಕಾದ್ರೂ ಉಟ್ಕೊಳ್ಳಿ ಅಂತ 10 ಸೀರೆ ತಂದಿದ್ದೀರಾ ಅಲ್ವಾ? ತುಂಬಾ ಖುಷಿ ಆಗ್ತಿದೆ ರೀ. ನಾನು ಈ ಸೀರೆನ ಫಂಕ್ಷನ್ಗೆ ಹಾಕೋತೀನಿ. ನೀನ್ ಈ ಸೀರೆನೆಲ್ಲ ಹಾಕೋತೀಯಾ? ಹಾ. ಏಯ್, ಈ ಸೀರೆಗಳೆಲ್ಲ ನಿನಗೆ ಅಂತ ಯಾರೇ ಹೇಳಿದ್ದು? ಹಾಗಾದ್ರೆ ಈ ಸೀರೆಗಳೆಲ್ಲ ನನಗಲ್ವಾ? ಅಲ್ಲ, ಇದೆಲ್ಲ ನನ್ನ ಮಗಳು ಸಪ್ತಮಿಗೆ. ಇಷ್ಟೊಂದು ಸೀರೆಗಳು ಒಂದಲ್ಲ ಎರಡಲ್ಲ 10 ಸೀರೆನೂ ಸಪ್ತಮಿಗೆ ತಂದ್ರಾ? ಹೌದು, ಇದಿಷ್ಟು ನನ್ನ ಮಗಳು ಸಪ್ತಮಿಗೆನೆ. ನಿನ್ ಹೊಲ್ಸ ಕೈಯಿಂದ ಇದನ್ನೆಲ್ಲ ಮುಟ್ಟಿ ಗಲೀಜ್ ಮಾಡ್ಬೇಡ. ಕೊಡಿಲಿ, ಅದನ್ನ ಕೊಡಿಲಿ, ಕವರು ಕೊಡೆ. ಅಲ್ಲ ರೀ, ಸಪ್ತಮಿಗೆ 10 ಸೀರೆ ತಂದಿದ್ದೀರಾ. ಅಟ್ಲೀಸ್ಟ್ ನನಗೆ
ಒಂದೇ ಒಂದ್ ಸೀರೆ ತರ್ಬೇಕು, ನನಗ್ ಗಿಫ್ಟ್ ಕೊಡ್ಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ನಾನ್ ತಂದಿದ್ದ ಸೀರೆನ್ ಯಾವತ್ತಾದ್ರೂ ಇಷ್ಟಪಟ್ಟು ಉಟ್ಕೊಂಡಿದ್ದೇನೆ ನೀನು? ಕಲರ್ ಸರಿ ಇಲ್ಲ, ಬಾರ್ಡರ್ ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ತಾತ್ಸಾರ ಮಾಡಿದ್ಯಾ ಹೊರತು ಒಂದಿನಾದ್ರೂ ಇಷ್ಟಪಟ್ಟು ಉಟ್ಕೊಂಡಿದ್ಯಾ? ಈಗೇನೋ ಹೊಸದಾಗಿ ಸೀರೆ ಬೇಕು ಅನ್ನಿಸ್ಬಿಡ್ತು ಇವಳಿಗೆ. ಸರಿ, ನನಗ್ ಬೇಡ ಒಪ್ಕೋತೀನಿ. ಕಡೆ ಪಕ್ಷ ನಮ್ರತಾ ಕಿಟ್ಟಿಗಾದ್ರೂ ಬಟ್ಟೆ ತಂದಿದ್ದೀರಾ? ಮದ್ವೆ ಆಗಿ ಅವಳ ಗಂಡನ್ ಮನೆಗೆ ಹೋಗಿದ್ದಾಳೆ, ಅವಳಿಗೆ ಯಾಕ್ರಿ ಇಷ್ಟೊಂದು ಸೀರೆ ತರಬೇಕು? ಕಟ್ಕೊಂಡಿರೋ ಗಂಡ ಇಲ್ವಾ, ಅವನೇ ಈ ಹೊಸ ಬಟ್ಟೆ ಎಲ್ಲ ತಂದ್ಕೊಡ್ತಾನೆ. ಏಯ್, ನಮ್ರತನ್ಗೆ ಯಾವಾಗ ಬಟ್ಟೆ ಕೊಡಿಸ್ಬೇಕು, ಕಿಟ್ಟಿಗೆ ಯಾವಾಗ ಬಟ್ಟೆ ಕೊಡಿಸ್ಬೇಕು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡೆ, ಸಪ್ತಮಿ ಮದ್ವೆ ಆಗಿ ಬೇರೆ ಹೋಗಿದ್ದಾಳೆ ಅಂದ ಕ್ಷಣಕ್ಕೆ ಅವಳು ನನ್ನ ಮಗಳು ಅಲ್ವೇ ಅಲ್ಲ ಅಂತಲ್ಲ. ಉಸಿರು ಇರ್ಲಿ, ಉಸಿರು ನಿಂತೋಗ್ಲಿ, ಯಾವಾಗ್ಲೂ ಅವಳು ನನ್ನ ಮಗಳೇ. ಇದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ರೀ, ಏಯ್, ಮಾತಾಡ್ಬೇಡ. ಎದ್ದು ಹೋಗಿ ಬಿಸಿ ಅಡ್ಗೆನ ರೆಡಿ ಮಾಡು, ಹೋಗೋ. ಬಿಸಿ ಬಿಸಿಯಾಗಂತೆ, ಬಿಸಿ ಬಿಸಿಯಾಗಿ. ಏನೇ ಕತೆ ಹೇಳ್ಕೊಂಡು ಕೂತಿದ್ಯಾ? ಹರಿ ಕತೆ ಹೇಳ್ಕೊಂಡು ಕೂತ್ಕೋತಾಳೆ ರಾತ್ರಿ ಎಲ್ಲ. ಎದ್ದು ಹೋಗೆ. ಹೋಗ್ತೀನಿ. ಬಿಸಿ ಬಿಸಿಯಾಗಿ ಮಾಡ್ಕೊಡ್ಬೇಕಾ ನಿಮ್ಗೆ? ಮಾಡ್ತೀನಿ. ಮಗಳಿಗೆ 10 ಸೀರೆ ಕೊಡಿಸ್ತಾರೆ, ಆದ್ರೆ ನನಗೆ ಒಂದೇ ಒಂದ್ ಸೀರೆ ಕೊಡ್ಸಿ ಅಂದ್ರೆ ಸಬೂಬ್ ಹೇಳ್ತಾರೆ. ಮಾಡ್ತೀನಿ ತಡೀರಿ ನಿಮ್ಗೆ. ಹಾ, ನಿಮ್ಗೆ ಈ ತಂಗಳನ್ನನೇ ಸರಿ ಮಾಡ್ತೀನಿ ನೋಡಿ.